ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆನೇ ಲಾಯರ್ನ ಕರೆಸಿ ಪೇಪರ್ಸ್ಗೆಲ್ಲ ಸೈನ್ ಮಾಡಿಕೊಟ್ಬಿಡ್ತೀವಿ. ಕಾತಿ, ಬಾಯಿಗೆ ಬಂದಿದ್ದನ್ನ ಮಾತಾಡ್ಬೇಡ. ಏನ್ ನಡೀತು ಅಂತ ಪ್ರಬಲ ಆಲ್ರೆಡಿ ಹೇಳಿದ್ದಾಗಿದೆ. ಕಾವೇರಿ ಇಲ್ಲೇ ಇದ್ದಾಳಲ್ಲ, ಅವಳನ್ನು ಒಂದ್ ಮಾತು ಕೇಳೋಣ, ಆಮೇಲೆ ನೀನ್ ಮಾತಾಡು. ಅಲ್ಲಿ ತನಕ ಸುಮ್ಮನೆ ಇರು. ಕಾವೇರಿ, ಯಾಕೆ ಹೀಗೆ ಮಾಡಿದೆ? ಪೊಲೀಸ್ ಸ್ಟೇಷನ್ಗೆ ಹೋಗೋದಕ್ಕೂ ಮೊದಲು ನನ್ನ ಹತ್ರ ಒಂದು ಮಾತು ಹೇಳಬೇಕಿತ್ತು ತಾನೆ? ಇದು ನನ್ನ ಪರ್ಸನಲ್ ವಿಷಯ ಸರ್, ಹಾಗಾಗಿ ಯಾರಿಗೂ ಹೇಳೋದ್ ಬೇಡ ಅಂತ ನಾನೇ ನೇರವಾಗಿ ಸ್ಟೇಷನ್ಗೆ ಹೋದೆ. ಪರ್ಸನಲ್ ವಿಷಯನಾ? ಏನದು? ನನಗೆ ಆಕ್ಸಿಡೆಂಟ್ ಮಾಡಿಸಿದ್ದು, ನನ್ನ ತಲೆ ಮೇಲೆ ಪಾಟ್ ಬೀಳ್ಸೋ ಹಾಗೆ ಮಾಡಿದ್ದು ಇವರೇ ಅಂತ ಒಪ್ಕೊಂಡ್ರು. ಅಷ್ಟೇ ಅಲ್ಲ, ನನ್ನ ತಂದೆಗೆ ಆಕ್ಸಿಡೆಂಟ್ ಮಾಡಿಸಿ ಕೊಲ್ಸಿದ್ದು ಇವರೇ ಅಂತಾನೂ ಹೇಳಿದ್ರು. ಈ ರೀತಿ ಹೇಳಿದ್ಮೇಲೆ ಒಬ್ಳು ಮಗಳಾಗಿ ನಾನು ಏನ್ ಮಾಡ್ಬೇಕೋ ಅದನ್ನೇ ಮಾಡಿದ್ದೀನಿ ಸರ್. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇದರಲ್ಲಿ ನಾನು ಯಾವುದೇ ರೀತಿ ತಪ್ಪು ಮಾಡಿದ್ದೀನಿ ಅಂತ ನನಗನ್ನಿಸ್ತಾ ಇಲ್ಲ. ಪ್ರಬಲ, ಕಾವೇರಿ ಹೇಳಿದ್ದು ನಿಜಾನ? ಮಾವ, ಅದು ಅವತ್ತು ನಾನು ಕುಡ್ದಿದ್ದೆ, ಹಾಗಾಗಿ. ಪ್ರಬಲ, ನಿಜಾನಾ? ನಿಜಾನೇ. ನಿನ್ನನ್ನು ಬಿಡಿ ಅಪ್ಪ, ಬಿಡಿ. ಮಾವ, ನನ್ನನ್ನೇ ಸಾಯಿಸ್ಬೇಕು ಅಂತ ಇದ್ದೀರಾ? ಸಾಯಿಸ್ಬಿಡಿ. ಅದಕ್ಕೂ ಮುಂಚೆ ನಾನು ಏನು ಹೇಳ್ತೀನೋ ಅದನ್ನ ಸರಿಯಾಗಿ ಕೇಳಿ, ಆಮೇಲೆ ನಿಮ್ಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡೋರಂತೆ. ನಾನು ಅವತ್ತು ಕುಡಿತಾ ಕೂತಿದ್ದೆ, ಕಾಲ್ ಕೆರ್ಕೊಂಡು ಜಗಳಕ್ಕೆ ಬಂದಿದ್ದು ಇವಳೆ. ನನ್ನನ್ನು ಟ್ರಿಗರ್ ಕೂಡ ಮಾಡಿದ್ಲು. ನನ್ನನ್ನು ಆಕ್ಸಿಡೆಂಟ್ ಮಾಡಿಸಿದ್ದು ನೀನೇ ತಾನೇ, ಪಾಟ್ ಬೀಳ್ಸಿ ನನ್ನ ಸಾಯಿಸೋದಕ್ಕೆ ನೋಡಿದ್ದು ನೀನೇ ತಾನೇ ಅಂತ ಒತ್ತಿ ನನಗೆ ಹೇಳಿದ್ಲು. ಅದಕ್ಕೆ ನನ್ನ ಕೋಪ ಬಂದು ಹೌದು ಅಂತ ಹೇಳಿದೆ. ನಮ್ಮಿಬ್ಬರು ಮಾತು ಅತಿರೇಕಕ್ಕೆ ಹೋದಾಗ ಇವಳು ತಂದೆನ ಸಾಯಿಸಿದ್ದು ನಾನು ಅಂತ ಕೂಡ ಹೇಳಿದೆ. ಇಷ್ಟೆಲ್ಲ ನನ್ನ ಬಾಯಿಂದ ಮಾತಾಡೋವಾಗ ಮಾಡಿದ್ದು ಇವಳೆ. ಮನೇಲಾಡೋ ಜಗಳನ, ಕೋಪದಲ್ಲಾಡೋ ಮಾತನ್ನ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ರೆ ಅದು ನಿಜ ಆಗ್ಬಿಡುತ್ತಾ? ನಿಜ ಆಗ್ಬಿಡುತ್ತಾ ಮಾವ, ಹೇಳಿ? ಚಿಕ್ಕ ವಿಷಯನ ದೊಡ್ಡದ್ ಮಾಡೋದು, ಸುಮ್ನೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದು. ಅದೇನೋ ಹೇಳ್ತಾರಲ್ಲ, ಕಾಮಲೆ ಕಣ್ಗೆ ಕಾಣೋದೆಲ್ಲ ಹಳದಿ ಅಂತ. ಹಾಗೆ ನಾವ್ ಏನೇ ಮಾಡಿದ್ರು ಇವಳಗ್ ತಪ್ಪಾಗೆ ಕಾಣಿಸುತ್ತೆ. ನನಗೆ ಇನ್ಮೇಲೆ ಸುಮ್ನೆ ಇರೋದಕ್ಕಾಗಲ್ಲ. ನನಗೂ ಸುಮ್ನೆ ಇರೋದಕ್ಕಾಗಲ್ಲ. ನನ್ನ ವಿಷಯದಲ್ಲಿ ನೀವ್ ಏನೇ ಮಾಡಿದ್ರು ನಾನು ಅದನ್ನ ಸಹಿಸ್ಕೋತೀನಿ. ಆದ್ರೆ ನನ್ನ ತಂದೆ ಸಾವಿನ ಹಿಂದೆ ನೀವಾಗ್ಲಿ ನಿಮ್ ಗಂಡ ಆಗ್ಲಿ ಕಾರಣ ಆಗಿದ್ದು ಆ ವಿಚಾರದಲ್ಲಿ ನನ್ಗೆ ಚಿಕ್ಕ ಸಾಕ್ಷಿ ಆಧಾರ ಸಿಕ್ಕಿದ್ರು ನಾನ್ ಮಾತ್ರ ಸುಮ್ನೆ ಕೂತ್ಕೊಳ್ಳೋ ಮಾತೇ ಇಲ್ಲ. ಇಷ್ಟು ದಿನ ಶಾಂತಿಯಿಂದ ಇದ್ದ ಕಾವೇರಿನ ನೀವೆಲ್ಲ ನೋಡಿದೀರ. ಇನ್ ಮುಂದೆ ಕ್ರಾಂತಿಯಾಗಿ ಸಿಡ್ದೇಳೋ ಕಾವೇರಿನ ನೀವ್ ನೋಡ್ತೀರಾ. ಇವಳು ಇಷ್ಟೊಂದೆಲ್ಲ ಮಾತಾಡಿದ್ರು ಸುಮ್ಮನೆ ಇದ್ದೀರಲ್ಲ. ಕಾತಿ, ಕುಡಿದು ಮಾತಾಡಬಾರ್ದನ್ನ ಮಾತಾಡಿರೋದು ನಿನ್ ಗಂಡ, ಅದರಲ್ಲಿ ನಿಮ್ದು ತಪ್ಪಿದೆ. ನೀನ್ ಸುಮ್ಮನೆ ಇರು. ಪ್ರಬಲ ಹೇಗ್ ಗೊತ್ತೋ? ಆಗ್ಲೇ ಹೇಳಿದ್ನಲ್ಲ ಸರ್, ಒಂದು ಚೆಕ್ ಬೌನ್ಸಿನ್ ಕೇಸ್ ಇತ್ತು ಅಂತ, ಅದನ್ನ ಸಾಲ್ವ್ ಮಾಡಿಕೊಟ್ಟಿದ್ರು. ಫೇಮಸ್ ಕ್ರಿಮಿನಲ್ ಲಾಯರ್ ಚಿಕ್ಕ ಚೆಕ್ ಬೌನ್ಸ್ ಕೇಸ್ ತಗೋತಾರಾ? ಸರ್, ಅದು ಚೆಕ್ ಬೌನ್ಸ್ ಕೇಸ್ ಅಲ್ಲ ಸರ್, ಲ್ಯಾಂಡ್ ಪ್ರಾಬ್ಲಮ್. ಲ್ಯಾಂಡ್ ಪ್ರಾಬ್ಲಮ್ ಕೇಸಾ? ಹಾ, ಹೌದು. ನಿನ್ನ ಹತ್ರ ಸತ್ಯ ಹೇಗ್ ಬಾಯ್ ಬಿಡಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಈಗ ಸರಿಯಾಗಿ ಹೇಳೋ ಹಾಗೆ ನಾನ್ ಮಾಡ್ತೀನಿ. ಸರ್, ಬೇಡ ಸರ್, ಬಿಡೋಣ. ಹೊಡಿಬೇಡಿ ಸರ್, ಬಿಡಿ ಸರ್. ಸರ್, ಸರ್,
ಸರ್ ಹೇಳ್ತೀನಿ ಸರ್. ಸರ್ ಹೊಡಿಬೇಡಿ, ಹೇಳ್ತೀನಿ. ಏನು? ಸರ್ ಹೇಳು. ಹೇಳ್ತೀನಿ ಸರ್. ಹೇಳು. ಹೊಡಿಬೇಡಿ ಸರ್. ಈಗ ಆ ಜಮೀನ್ದಾರು ಚಿಕ್ಕ ಹೆಂಡತಿ ನನ್ನ ಹತ್ರ ಸ್ಲೋ ಪಾಯ್ಸನ್ ತಗೊಂಡು ಆತನ ಹೇಗ್ ಸಾಯ್ಸಕ್ ಹೊರಟಿದ್ಲೋ ಹಾಗೇನೆ ಪ್ರಬಲ ಅವರು ನನ್ನ ಹತ್ರ ಸ್ಲೋ ಪಾಯ್ಸನ್ ತಗೊಂಡು ಅವ್ರ ಮಾವನ್ನ ಕೊಲ್ಲಕ್ ಹೊರಟಿದ್ರು ಸರ್. ಇಷ್ಟೇ ಸರ್.